ಇನ್ನು ಬೆಂಗಳೂರಿನ ಹಲವು ಕಡೆಗಳಲ್ಲಿ ಇದೇ ರೀತಿಯ ಕಿರಿಕ್ಕಾಗಿರುವಂತಹ ವರದಿ ಆಗ್ತಾ ಇದೆ. ಈಗಾಗಲೇ ಕೋರಮಂಗಲ MG ರೋಡ್ನಲ್ಲಾದಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈಗ ಮತ್ತೊಂದು ಅದೇ ರೀತಿಯ ಘಟನೆ MG ರಸ್ತೆಯಲ್ಲಿ ನಡೆದಿರುವಂಥದ್ದು. ಇವತ್ತಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪ ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. MG ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ಯುವಕನನ್ನ ಥಳಿಸಿ ಪೊಲೀಸರ ವಶಕ್ಕೇನೆ ಕೊಟ್ಟಿದ್ದಾರೆ ಸಾರ್ವಜನಿಕರು. ಅಶೋಕನಗರ ಠಾಣೆಗೆ ಯುವಕನನ್ನ ಕರೆದೊಯ್ದಿದ್ದಾರೆ ಪೊಲೀಸರು. ತನಿಖೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈ ರೀತಿಯ ಇನ್ಸಿಡೆಂಟ್ಗಳು ಆಗ್ತವೆ ಅಂತಲೇ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಮೊದಲೇ ಎಚ್ಚರಿಕೆ ಕೊಟ್ಟಿದ್ರು. ಈ ರೀತಿಯ ಹದ್ದು ಮೀರಿದ ವರ್ತನೆಯೆಲ್ಲ ಇಟ್ಕೊಂಬೇಡಿ, ಬಂದ್ವಾ ಕುಡಿದ್ವಾ ಪಾರ್ಟಿ ಮಾಡಿದ್ವಾ ಮನೆ ಸೇರ್ಕೊಂಡ್ವಾ ಅಷ್ಟಿರಬೇಕು. ಕಿತಾಪತಿ ಮಾಡೋದು ಇಲ್ಲದೆ ಇರೋ ಗಾಂಚಲಿ ತೋರಿಸೋದು ಮಾಡಿದರೆ ಸರಿಯಾಗಿ ಬೆಂಡೆತ್ತೀವಿ ಅಂತ ಹೇಳಿದರು. ಆ ಸೂಚನೆಯ ಮೇರೆಗೂ ಕೂಡ ಒಂದಿಷ್ಟು ಈ ರೀತಿಯ ಕಿರಿಕುಗಳು ಅಸಭ್ಯ ವರ್ತನೆಗಳು ವರದಿಯಾಗಿದೆ. ಅಂಥವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಆ ವ್ಯಕ್ತಿಯನ್ನು ನೀವು ಗಮನಿಸ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ, ಆತ ಯುವತಿಯೊಬ್ಬಳಿಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗ್ದ ಅನ್ನುವಂತಹ ಆರೋಪ ಆತನ ಮೇಲೆ ಕೇಳಿ ಬಂದಿರುವಂಥದ್ದು. ಕಿರುಕುಳ ಕೊಟ್ಟ ಅನ್ನುವಂತಹ ಆರೋಪದಲ್ಲಿ ಈಗ ಆತನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆತನ ಪೂರ್ವಪರ ಏನು ಎಲ್ಲದರ ವಿಚಾರಣೆಯನ್ನು ನಡೆಸಲಿಕ್ಕೆ ಮುಂದಾಗಿರುವಂಥದ್ದು. ನಿನ್ನೆ ಈ ರೀತಿಯ ಹಲವು ಇನ್ಸಿಡೆಂಟ್ಗಳು ಸೆಲೆಬ್ರೇಷನ್ ಜೋಶ್ನಲ್ಲಿದ್ದಂತಹ ಸಂದರ್ಭದಲ್ಲಾಗಿದೆ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಜನ ಅಲ್ಲ, ಲಕ್ಷ ಸಂಖ್ಯೆಯ ಜನ ಒಂದೆಡೆ ಜಮಾಯಿಸಿದಂತಹ ಸಂದರ್ಭದಲ್ಲಿ ಈ ರೀತಿಯ ಕಿತಾಪತಿಗಳನ್ನು ಮಾಡಬೇಕು ಅಂತಲೇ ಕೆಲವರು ಬಂದಿರ್ತಾರೆ. ಅಂಥವ್ರು ತಗಲಾಕೊಂಡಂತಹ ಸಂದರ್ಭದಲ್ಲಿ ಸರಿಯಾಗಿಯೇ ನಿನ್ನೆ ಬಿಸಿ ಕಜ್ಜಾಯ ಕೊಡುವಂತಹ ಕೆಲಸ ಕೂಡ ಆಗಿದೆ.